ನಾವು ಯಾಕೆ ಇದಕ್ಕೆ ಕೃಷಿ ದೇವೋಭವ ಅಂತ ಹೆಸರಿಟ್ವಿ ಅನ್ನೋದಕ್ಕೆ ನಾನೊಂದು ಎರಡು ಮಾತಲ್ಲಿ ಹೇಳ್ತೀನಿ. ನಾವು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಈ 4 ವಿಚಾರಗಳನ್ನು ನಾವು ಕೇಳಿದ್ದೀವಿ, ನಮಗೆ ಗೊತ್ತು. ಯಾಕಂದರೆ ದೇವೋಭವ ಅಂದರೆ ದೇವರ ಸಮಾನ ಅಂತ. ಆದರೆ ಕೃಷಿನೂ ದೇವರ ಸಮಾನ, ನಮಗೆ ಇವತ್ತು ಅನ್ನ ಕೊಡ್ತಿದೆ. ಹಂಗಾಗಿ ಕೃಷಿಗೆ ಆ ದೇವರ ಸಮಾನ ಸಿಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಕೃಷಿ ದೇವೋಭವ ಅಂತ ಈ ಕಾರ್ಯಕ್ರಮಕ್ಕೆ ಹೆಸರಿಟ್ಟಿದ್ದೀವಿ. ಯಾಕೆಂದರೆ ರೈತ ಇಲ್ಲ ಅಂದರೆ ಅನ್ನ ಇಲ್ಲ, ಅನ್ನ ಇಲ್ಲ ಅಂದರೆ ನಾವೆಲ್ಲ ಯಾರೂ ಇಲ್ಲ. ಸೊ ಹಂಗಾಗಿ ಇದಕ್ಕೆ ಕೃಷಿ ದೇವೋಭವ ಹೆಸರು ತುಂಬ ಸೂಕ್ತವಾಗುತ್ತೆ ಅಂತೇಳಿ ನಮ್ಮ ಪ್ರಧಾನ ಸಂಪಾದಕರಾದ ಮಾರುತಿಯವರು ಈ ಹೆಸರನ್ನು ಇಟ್ಟಿದ್ದಾರೆ. ಸೊ ವಿಶೇಷವಾದ ಹೆಸರು, ತುಂಬ ಸಂತೋಷ ಆಯಿತು ಈ ಹೆಸರು ಕೇಳಿದ ತಕ್ಷಣ ನಮಗೆ. ಅದಕ್ಕೋಸ್ಕರ ಇವತ್ತು ಕೃಷಿ ದೇವೋಭವ ಥ್ರೂಔಟ್ ದ ಡೇ ವಿಚಾರ ಸಂಕಿರಣ ಇರ್ತದೆ, ಸಂಜೆ ಭೂ ತಪಸ್ವಿ ಪ್ರಶಸ್ತಿ ಕಾರ್ಯಕ್ರಮ ಇರ್ತದೆ. ಒಂದು ನ್ಯೂಸ್ ಚಾನಲ್ ಆಗಿ ಕೃಷಿ ವಿಚಾರಗಳನ್ನು ಇಟ್ಟುಕೊಂಡು ಒಂದು ದಿನ ಪೂರ್ತಿ ಚರ್ಚೆ ಮಾಡ್ತಿರ್ತಕ್ಕಂಥ ವೇದಿಕೆ ನ್ಯೂಸ್ ಫಸ್ಟ್ ಕ್ರಿಯೇಟ್ ಮಾಡಿದೆ. ಮೋಬಿ ದೇಶದಲ್ಲಿ ಇದು ಮೊದಲನೇ ಬಾರಿಗೆ ಒಂದು ನ್ಯೂಸ್ ಚಾನಲ್ ಈ ಥರದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಿರೋದು. ಎಲ್ಲೂ ಇದುವರೆಗೂ ನಾನು ನೋಡಿಲ್ಲ ಮತ್ತು ಕೇಳಿಲ್ಲ. ಇಲ್ಲಿ ಕೆಲವು ವಿಚಾರಗಳನ್ನು ನಾನು ತಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೋತೀನಿ. ಒಂದು, ನಾನಿಲ್ಲಿ ಬರಬೇಕಾದ್ರೆ ಕಾರ್ಯಕ್ರಮಕ್ಕೆ ನಾನೊಂದು ಬೋರ್ಡ್ ನೋಡಿದೆ. ಬೋರ್ಡ್ ಜೊತೆ ಒಂದು ಫೋಟೋನು ಹಾಕಿದ್ರು. ಆ ಬೋರ್ಡಲ್ಲಿ ಅನ್ನ ದಾಸೋಹ, ಅನ್ನ ಸಂತರ್ಪಣೆ ಮಾಡೋರು ಇಂಥವರು ಅಂತ ಒಂದು ಬೋರ್ಡ್ ಹಾಕಿತ್ತು. ನಾನು HSR ಲೇಔಟಿಂದ ಈ ಹೋಟ್ಲಿಗೆ ಬರಬೇಕಾದ್ರೆ ನನಗೆ ಆ ಬೋರ್ಡ್ನ ನೋಡಿದ ಮೇಲೆ ನನಗನ್ನಿಸ್ತು, ಆ ಬೋರ್ಡನ್ನ ಇಟ್ಕೊಂಡು ಯಾಕೆ ಒಂದೆರಡು ಮಾತು ನಾನು ಹೇಳಬಾರ್ದು, ತಮ್ಮ ಜೊತೆ ಯಾಕೆ ಹಂಚ್ಕೋಬಾರ್ದು ಅಂತ. ಯಾಕೆ ಅಂತಂದರೆ, ಭತ್ತ ಭೂಮಿಯ ಒಡಲಿಗೆ ಹಾಕ್ತೀವಿ, ಭೂಮಿಯ ಒಡಲು ಪೋಷಣೆ ಕೊಡುತ್ತೆ. ಮಳೆ ನೀರು ಕೊಡುತ್ತೆ, ಪೋಷಣೆ ಕೊಡುತ್ತೆ. ಸೂರ್ಯ ಬೆಳಕು ಕೊಡ್ತಾನೆ, ಪೋಷಣೆ ಕೊಡುತ್ತೆ. ಅಂದರೆ ಪ್ರಕೃತಿ ಇಲ್ಲದೆ ಭತ್ತ ಇಲ್ಲ, ಅನ್ನ ಇಲ್ಲ. ಆದರೆ ಆ ಭತ್ತವನ್ನು ಬೀಜದಿಂದ ಫಸಲು ತೆಗೆಯೋವರೆಗೂ ನಾಟಿ ಮಾಡೋದು ರೈತ. ಅಂದರೆ ಪ್ರಕೃತಿ ರೈತ ಇಬ್ಬರು ಇಲ್ಲ ಅಂದರೆ ಅನ್ನ ಇಲ್ಲ. ಸೊ ಹಂಗಾಗಿ ನಾವು ಅನ್ನದಾಸೋಹ ಮಾಡ್ತಿದ್ದೀವಿ, ಅನ್ನ ಸಂತರ್ಪಣೆ ಮಾಡ್ತಿದ್ದೀವಿ ಅಂತ ಹೇಳೋದಕ್ಕೆ ಹಕ್ಕಿರೋದು ಒಂದು ಪ್ರಕೃತಿಗೆ, ಒಬ್ಬ ರೈತರಿಗೆ, ಇಬ್ಬರಿಗೆ ಮಾತ್ರ ಅಂತ ನನಗನ್ಸುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಇವತ್ತು ಇಲ್ಲಿ ಸುಭೀಕ್ಷವಾಗಿದ್ದೀವಿ, 3 ಹೊತ್ತು ಊಟ ಮಾಡ್ತಿದ್ದೀವಿ ಅಂತಂದರೆ ಅದಕ್ಕೆ ಕಾರಣಕರ್ತರು ಇಬ್ಬರೇ, ಪ್ರಕೃತಿ ಮತ್ತು ರೈತ. ಒಂದು ಚರ್ಚೆ ಆಗ್ತದೆ, ಯಾಕಂದರೆ ನಮ್ಮ ಈ ಪಂಡಿತರು, ವಿದ್ವಾಂಸರು ಎಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡ್ತಾರೆ. ಆ್ಯಕ್ಚುಲಿ ಇದು ಚರ್ಚೆ ಆಗಿರ್ತಕ್ಕಂಥ ವಿಚಾರ, ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಏನು ಚರ್ಚೆ ಆಗ್ತದೆ ಅಂದರೆ, ಪ್ರಾಣ ಅಂದರೆ ಏನು ಅಂತ, ಪ್ರಾಣ ಅಂದರೆ ಏನು ಅಂತ ಚರ್ಚೆ ಮಾಡ್ತಾರೆ. ಇದು ಭಾರತೀಯ ಶಾಸ್ತ್ರ ಕೋಶದಲ್ಲೂ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಎಲ್ಲ ಚರ್ಚೆ ಆದಮೇಲೆ ಪ್ರಾಣ ಅಂದರೆ ಏನು ಅಂತ, ಅನ್ನವೇ ಪ್ರಾಣ. ಆ ಅನ್ನವಂತ ಕೊಡುವಂಥ ರೈತನೇ ಇದಕ್ಕೆ ಕಾರಣಕರ್ತ. ಸೊ ಹಂಗಾಗಿ ಅನ್ನಕ್ಕೆ ಯಾರು ಜನ್ಮದಾತ ಅಂದರೆ ಅದು ರೈತ. ಆ ರೈತನಿಗೆ ಮಾತ್ರ ಈ ಹಕ್ಕಿದೆ. ಸೊ ನಾವು ನೋಡಿರ್ಬೋದು, ಕರೋನಾ ಆದಾಗ 2020-2021 ನಾವೆಲ್ಲ ನಮ್ಮ ಅನುಭವಕ್ಕೆ ಬಂದಿದ್ದು ಆವಾಗಲೇ ಅಂತ ಅನಿಸುತ್ತೆ ನನಗೆ. ಆ್ಯಕ್ಚುಲಿ ಏನು ಅಂತಂದರೆ, ಕರೋನಾ ಟೈಮಲ್ಲಿ ನಾವೆಲ್ಲ ಕ್ಯೂ ನಿಂತಿದ್ದು ಒಂದೇ ಕಡೆ, ದಿನಸಿ ಅಂಗಡಿ. ಅಕ್ಕಿ, ಗೋಧಿ, ರಾಗಿ, ತರಕಾರಿ, ಹಣ್ಣು ತೊಗೊಳಕ್ಕೆ ಮಾತ್ರ ನಾವು ಕ್ಯೂವಲ್ಲಿ ನಿಂತಿದ್ದು. ಯಾವುದೇ ಕಾರ್ ಶೋರೂಮ್ ಮುಂದೆ ನಿಂತ್ಕೊಳ್ಳಿಲ್ಲ, ಯಾವುದೇ ಜ್ಯುವೆಲರಿ ಶಾಪ್ ಮುಂದೆ ನಿಂತ್ಕೊಳ್ಳಿಲ್ಲ. ಅದರ ಅರ್ಥ ಏನು ಅಂತಂದರೆ,
ಎಂಥ ಸಿಚುಯೇಷನ್ನಲ್ಲೂ, ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ಮನುಷ್ಯರಿಗೆ ಬೇಕಾಗಿರೋದು ಅನ್ನ. ಹಂಗಾಗಿ ಅನ್ನಕ್ಕೆ ಮತ್ತು ಆ ಜನ್ಮದಾತರು ಯಾರ್ಯಾರು ಅನ್ನ ನಮಗೆ ಕೊಡುವಂಥ ಜನ್ಮದಾತರು, ಅವರಿಗೆ ಆ ಪ್ರಾಮುಖ್ಯತೆ ಸಿಗಬೇಕು, ಆ ಮನ್ನಣೆ ಸಿಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅಂಥ ರೈತನ ನಾವು ಗೌರವಿಸಬೇಕು. ಯಾಕೆಂದರೆ ರೈತ ನಮ್ಮವ, ಅವ ನಮ್ಮವ. ರೈತ ಇಲ್ಲದೆ ನಾವು ಯಾರೂ ಇಲ್ಲ. ಸೊ ಹಂಗಾಗಿ ಆ ರೈತ ಏಕಾಂಗಿ ಅಲ್ಲ, ರೈತ ನಮ್ಮವ ಅನ್ನೋ ಮಾತನ್ನು ಈ ವೇದಿಕೆ ಮುಖಾಂತರ ನಾನು ಇಡೀ ರಾಜ್ಯದ ಜನತೆಗೆ ಮತ್ತು ರೈತರಿಗೆ ಈ ಸಂದೇಶ ಹೋಗಬೇಕು ಅನ್ನೋದು ನನ್ನ ಆಸೆ. ರೈತ ನಮ್ಮವ, ನಮ್ಮವ, ನಮ್ಮಲ್ಲಿ ಒಬ್ಬ, ನಮ್ಮ ಮನೆಯವ ಅಂತ. ನಾನು ಇಲ್ಲಿ ತಮ್ಮ ಮುಂದೆ ನಿಂತಿದ್ದೀನಿ. ಇದಕ್ಕೆ ಕಾರಣ ಕೃಷಿ. ನಾನು ಒಂದು ಕೃಷಿ ಕುಟುಂಬದಿಂದ ಬಂದವನೇ. ನಾನು ಬೆಂಗಳೂರಿಗೆ ಓದೋಕ್ಕೆ ಬರೋಕ್ಕೆ ಮುಂಚೆ ಊರಲ್ಲಿ ವ್ಯವಸಾಯನೇ ಮಾಡ್ತಿದ್ದೆ. ವ್ಯವಸಾಯದ ಜೊತೆಗೆ ಓದ್ತಾ ಇದ್ದೆ. ಈಗಲೂ ನನ್ನ ಕುಟುಂಬ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನನ್ನ ತಂದೆ ತಾಯಿ ವ್ಯವಸಾಯ ಮಾಡ್ತಾರೆ ಹೊಲದಲ್ಲಿ. ಅವ್ರಿಗೆ ನಾನೇನು ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ನಾನೇನು ಸಂಪಾದನೆ ಮಾಡ್ತಿದ್ದೀನಿ ಅನ್ನೋದು ದರ್ ಲೀಸ್ಟ್ ಬಾದರ್. ಅವ್ರು ಏನಂತಂದರೆ ಈ ವಯಸ್ಸಲ್ಲೂ ಬೆಳಿಗ್ಗೆಯಿಂದ ಸಂಜೆವರೆಗೆ ವ್ಯವಸಾಯ ಮಾಡ್ತಾರೆ. ಯಾಕಂದರೆ ಅವರಿಗೆ ವ್ಯವಸಾಯದ ಬಗ್ಗೆ, ಕೃಷಿ ಬಗ್ಗೆ ಇರ್ತಕ್ಕಂಥ ಪ್ರೀತಿ, ಅಭಿಮಾನ. ಮತ್ತು ಇವತ್ತು ನಾವೆಲ್ಲ ಚೆನ್ನಾಗಿದ್ದೀವಿ ಅಂತಂದರೆ ಅದರಿಂದ ಬಂದಿರತಕ್ಕಂಥ ಆದಾಯದಲ್ಲಿ ನಮ್ಮನ್ನೆಲ್ಲ ಓದಿಸಿ ಇವತ್ತು ನಾನು ನಿಮ್ಮ ಮುಂದೆ ನಿಂತ್ಕೊಳ್ಳೋಂಗೆ ಮಾಡಿದ್ದಾರೆ. ಕೃಷಿ ಬಗ್ಗೆ, ಕೃಷಿ ವಿಚಾರಗಳ ಬಗ್ಗೆ ನಾನು ಗಂಟೆಗಟ್ಟಲೆ ಮಾತಾಡಬಲ್ಲೆ. ಯಾಕಂದರೆ ನಾನು ಪ್ರಾಕ್ಟಿಕಲ್ಲಾಗಿ ನೀವು ಹೆಂಗೆ ವ್ಯವಸಾಯ ಮಾಡಿದಾರೋ ನಾನು ಅಷ್ಟೇ ವ್ಯವಸಾಯ ಮಾಡಿದ್ದೀನಿ. ಯಾವುದೇ ಕ್ರಾಪ್ ನೀವು ತೊಗೊಳ್ಳಿ, ಗಂಟೆಗಳ ನಾನು ಮಾತಾಡಬಲ್ಲೆ, ಪ್ರಾಕ್ಟಿಕಲ್ಲಾಗಿ ನನ್ನ ಅನುಭವವನ್ನು ಇಟ್ಟುಕೊಂಡು. ಆದರೆ ಇವತ್ತು ಅದೇ ವಿಚಾರವಾಗಿ ನಾವು ಸಂಕಿರಣ ಮಾಡ್ತಾ ಇರೋದು ಮತ್ತು ಅದೇ ವಿಚಾರಗಳನ್ನು ಚರ್ಚೆ ಮಾಡ್ತಿರೋದು ಒಂದು ಮಾಧ್ಯಮದ ಸಂಸ್ಥೆಯ ಮುಖ್ಯಸ್ಥರಾಗಿ, ಅದೆಲ್ಲದಕ್ಕಿಂತ ಒಂದು ಕೃಷಿ ಕುಟುಂಬದಿಂದ ಬಂದಂಥ ಒಂದು ಮಗನಾಗಿ ನನಗೆ ತುಂಬ ಹೆಮ್ಮೆ ಇದೆ, ಸಂತೋಷ ಇದೆ. ಇವತ್ತು ನಾವು ಮನೆಗೆ ಫೋನ್ ಮಾಡಿದೆ, ಈಗ ಬೆಳಿಗ್ಗೆ ಫೋನ್ ಮಾಡಿದ್ರೆ ನಾನು ಕೇಳಿದ್ದೇನು ಅಂತಂದರೆ, ಮಳೆ ಬಂದಿದೆಯಾ ಅಂತ, ಕೆರೆಯಲ್ಲಿ ನೀರು ಬಂದಿದೆಯಾ ಅಂತ, ಹೊಲ ಉಳ್ತಿದ್ದಾರಾ ಅಂತ. ಅಂದರೆ ನಮ್ಮ ಆ ನಂಟಿದೆಯಲ್ಲ ವ್ಯವಸಾಯದ ಜೊತೆ, ಅದು ತುಂಬ ಡೀಪ್ ಆಗಿದೆ ಅನ್ನೋದಕ್ಕೆ ಮೇ ಬಿ ನಾವು ಕಾಲ್ ಮಾಡಿದಾಗ ನಮ್ಮ ತಂದೆ ತಾಯಿ ವಿಚಾರಗಳನ್ನು ಹೆಂಗಿದ್ದೀರಾ ಅಂತ ಕೇಳಿದ ಮೇಲೆ ನೆಕ್ಸ್ಟ್ ಕೇಳಿದೆ, ಮಳೆ ಬಂದಿದೆಯಾ, ಬೆಳೆ ಆಗ್ತಿದೆಯಾ, ಕಳೆ ತೆಗೆದಿದ್ದೀರಾ, ಇದೇ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತಿರ್ತೀವಿ. ಅದು ನಮಗೆ ಮೇ ಬಿ ನಮ್ಮ ರಕ್ತದ ಕಣಕಣದಲ್ಲೂ ಇದೆ ಅಂತ ಅನಿಸುತ್ತೆ. ಆ ಥರದ ಒಂದು ಕಾರ್ಯಕ್ರಮ ನಾವು ಇವತ್ತು ಮಾಡ್ತಾಯಿದ್ದೀವಿ. ಮತ್ತು ನಾನು ರೈತರಿಗೆ ಹೇಳೋದು ಒಂದು ವಿಚಾರ, ನೀವು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದೀರಾ, ಇವತ್ತು ಪೂರ್ತಿ ದಿನ ನೀವು ಇಲ್ಲಿದ್ದು, ಯಾಕಂದರೆ ನಿಮ್ಮ ಜೊತೆ ಚರ್ಚಿಸೋದಕ್ಕೆ, ನಿಮ್ಮ ಜೊತೆ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅಗ್ರಿಕಲ್ಚರ್ ಸೈಂಟಿಸ್ಟ್ಗಳಿದ್ದಾರೆ, ಕೃಷಿ ಇಲಾಖೆಯ ಡಿಪಾರ್ಟ್ಮೆಂಟಿನಿಂದ ಎಕ್ಸ್ಪರ್ಟ್ಸ್ ಬಂದಿದ್ದಾರೆ. ಅವರೆಲ್ಲರ ಮಾತುಗಳನ್ನು ನೀವು ಕೇಳಬೇಕು. ಅವರ ಮಾತುಗಳನ್ನು ಕೇಳಿದ ಮೇಲೆ ನಿಮಗೇನಾದರೂ ಸಂಶಯಗಳಿದ್ದರೆ ಅವ್ರ ಜೊತೆ ಚರ್ಚಿಸಬೇಕು ಅಂತ ಹೇಳ್ತಾ, ಇಷ್ಟೂ ಜನ ರೈತರು ಸಂಜೆವರೆಗೆ ಇದ್ದು ಈ ಕಾರ್ಯಕ್ರಮದ ಅನುಭವ ಮತ್ತು ಈ ಕಾರ್ಯಕ್ರಮದಿಂದ ತಾವು ತಿಳ್ಕೊಂಡಿರ್ತಕ್ಕಂಥದ್ದು ಅಳವಡಿಸ್ಕೊಳ್ಳೋದಕ್ಕೆ ತಾವು ಏನೋ ಅದಕ್ಕೊಂದು ಮುನ್ನಡಿ ಬರೀಬೇಕು ಅಂತ ನನಗೆ ಅನ್ನಿಸ್ತಿದೆ. ಮತ್ತು ನಾವು ಒಂದು ಸಂಸ್ಥೆ, ಮಾಧ್ಯಮ ಸಂಸ್ಥೆಯಾಗಿ ನಾವು ಕೃಷಿ ದೇವೋಭವ ಅಂತ ಒಂದು ವಿಶೇಷ ಕಾರ್ಯಕ್ರಮವನ್ನು ಪ್ರತಿ ವಾರ ಜೂನಿಂದ ಆರಂಭ ಮಾಡ್ತಾಯಿದ್ದೀವಿ. ಪ್ರತಿ ವಾರ ರೈತರಿಗೋಸ್ಕರ ಒಂದು ಕಾರ್ಯಕ್ರಮವನ್ನು, ಅದು ಹೆಚ್ಚಿನ ಇಳುವರಿ ತೆಗೆಯೋದಂಗೆ, ತಂತ್ರಜ್ಞಾನ ಏನು, ಹೊಸ ಹೊಸ ಆವಿಷ್ಕಾರಗಳು ಏನಾಗಿದೆ ಈ ಅಗ್ರಿಕಲ್ಚರ್ ಅಂದರೆ ಕೃಷಿ ಸಂಬಂಧಪಟ್ಟ ವಿಚಾರಗಳಲ್ಲಿ, ಅವೆಲ್ಲವನ್ನು ತಿಳಿಸ್ಕೊಡುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸೊ ಆ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಮತ್ತು ಕೃಷಿ ಇಲಾಖೆ ಮತ್ತು ಕೃಷಿ ಸಚಿವರ ಸಹಕಾರ ನಮಗೆ ಅವಶ್ಯಕತೆ ಇದೆ. ಮತ್ತು ನಾವು ಅಗ್ರಿ ಫಸ್ಟ್ ಅಂತ ಒಂದು ಡಿಜಿಟಲ್ ಮತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದೀವಿ. ಇನ್ಮೇಲೆ ನಿಮಗೆ ಅಗ್ರಿಕಲ್ಚರ್ ವಿಚಾರಕ್ಕೆ ಅಂದರೆ ವ್ಯವಸಾಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ಮತ್ತು ಹೊಸ ಹೊಸ ವಿಚಾರಗಳು ನಾವು ಅದರ ಮುಖಾಂತರ ತಮಗೆ ತಿಳಿಸ್ತಾ ಹೋಗ್ತೀವಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಹೋ ರೈತ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.